ಸ್ನೇಹಿತರೆ, ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಶಿವಾಲಿಯಲ್ಲಿ ಏನು ನಿನ್ನೆ ಭಾನುವಾರದಂದು 14 ಜನ ಕಪ್ಪೆ ಚಿಪ್ಪಿಗಾಗಿ ತೆಗೆಯಲು ಹೋಗಿರ್ತಕ್ಕಂತ 14 ಜನರಲ್ಲಿ 11 ಜನ ಮೃತಪಟ್ಟಿರೋದು ಕಂಡು ಬಂದಿದೆ. ನಿನ್ನೆ 10 ಜನ ಬಾಡಿಗಳನ್ನ ತೆಗೆದಿದ್ದಾರೆ. NDRF ಟೀಮ್ ಆಗಿರ್ಬೋದು, ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಕೂಡ ಇದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಲ್ಲಿ 10 ಜನ ಬಾಡಿ ನಿನ್ನೆ ಸಿಕ್ಕಿತ್ತು. ಇವತ್ತು ಮಾದೇವ್ ನಾಯ್ಕ್ ಅನ್ನೋ ವ್ಯಕ್ತಿದು ಇವತ್ತು ಬಾಡಿ ಸಿಕ್ಕಿತ್ತು. 11 ಮೃತದೇಹಗಳು ಕೂಡ ಏನು ಭಟ್ಕಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರೋದು. ಏನು ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಅವರ 11 ಜನ ಬಾಡಿಗಳನ್ನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕುಟುಂಬಸ್ಥರು ರೆಡಿಯಾಗಿದ್ದಾರೆ. ಇದರಲ್ಲಿ ದುರಂತ ಏನೆಂದರೆ ಒಂದೇ ಕುಟುಂಬಕ್ಕೆ ಸೇರಿದವರು 11 ಜನ ಕೂಡ ಮೃತಪಟ್ಟಿದ್ದಾರೆ. ಈ ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮೊದಲು ಯಾರಿನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ಅನ್ನ ಒತ್ತಿಟ್ಕೊಳ್ಳಿ. ಭಟ್ಕಳ ಶಿವಾಲಿಯಲ್ಲಿ ಅಲ್ಲಿ ಏನಂದ್ರೆ ನದಿ ಮತ್ತೆ ಆ ಸಮುದ್ರ ನೀರು ಜೋಡುವಂತ ಜಾಗ. ಅಲ್ಲಿ ಕೆಲವು ಕುಟುಂಬಸ್ಥರು ಏಪ್ರಿಲ್ ಮೇ ತಿಂಗಳಲ್ಲಿ ಏನು ಕಪ್ಪೆ ಚಿಪ್ಪುಗಳನ್ನ ಮಾರ್ಕೊಂಡು ಜೀವನ ಮಾಡ್ತಕ್ಕಂಥವ್ರು, ಅವರು ಕುಟುಂಬಸ್ಥರಲ್ಲಿ 50 ಜನ ಇಳಿದಿದ್ರು ನೀರಿನಲ್ಲಿ ನಿನ್ನೆ ಅಂತ ಹೇಳಲಾಗ್ತಿದೆ. ನೀರಿನ ಏರಿಳಿತ ಜಾಸ್ತಿ ಆದ್ರಿಂದ ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಇದರಲ್ಲಿ 7 ಜನ ಮಹಿಳೆಯರಿದ್ದಾರೆ, ಇನ್ನು ಮಿಕ್ಕವರೆಲ್ಲ ಗಂಡು ಮಕ್ಕಳಿದ್ದಾರೆ. ಇವರಿಗೆ ಕೆಲವರಿಗೆ ಈಜು ಬರ್ತಾ ಇತ್ತು, ಕೆಲವರಿಗೆ ಈಜು ಬರ್ತಾ ಇರಲಿಲ್ಲ ಅಂತ ಹೇಳಲಾಗ್ತಿದೆ. ಇವರ ಜೀವನನೇ ಕಪ್ಪೆ ಚಿಪ್ಪುಗಳನ್ನ ಹಾಕೊಂಡು ಅವನ್ನ ಮಾರ್ಕೆಟ್ ಮಾಡೋದು. ಅದರನ್ನ ಏನು ಕಪ್ಪೆ ಚಿಪ್ಪಿನ ಒಳಗಿರತಕ್ಕಂತ ಪದಾರ್ಥ ಕೂಡ ಮಂಗಳೂರು ಸೈಡಿನಲ್ಲಿ ಏನು ಮಾಂಸಾಹಾರಿಗಳಿಗೆ ಇದೊಂದು ಪಲ್ಯ ರೀತಿನೋ ಮಾಂಸದ ರೀತಿಯಾಗಿ ಮಾಡಿ ಉಣಬಡಿಸ್ತಾ ಇದ್ರು. ಡಾಲರ್ಸ್ ಗಳಲ್ಲಿ ಹಾಕಿ ಕಪ್ಪೆ ಚಿಪ್ಪನ್ನ ಡಿಸೈನ್ ಎಲ್ಲ ಮಾಡ್ತಾ ಇದ್ರು. ಇದಕ್ಕೆ ಮಾರ್ಕೆಟ್ ಗಳಲ್ಲಿ ಒಳ್ಳೆ ವ್ಯಾಲ್ಯೂ ಇತ್ತು. ಇದು ಏಪ್ರಿಲ್ ಮೇ ತಿಂಗಳಲ್ಲಿ ಮಾತ್ರ ಕಪ್ಪೆ ಚಿಪ್ ಸಿಗೋದು. ಆದ ಕಾರಣನೇ ಕಂಟಿನ್ಯೂಸ್ಲಿ ಜನ ಹೋಗಿ ಅದನ್ನ ಆರಿಸ್ಕೊಂಡು ಬಂದು ಮಾರ್ತಾ ಇದ್ರು. ನಿನ್ನೆ ಅವರ ಟೈಮ್ ಬ್ಯಾಡ್ ಆಗಿತ್ತು ಅನ್ಸುತ್ತೆ. ಭಟ್ಕಳದಲ್ಲಿ 2 ದಿನದ ಹಿಂದೆ ಮಳೆ ಜಾಸ್ತಿ ಆಗಿತ್ತು ಅಂತ ಹೇಳಲಾಗ್ತಿದೆ. ಏಕಾಏಕಿ ನೀರಿನ ಪ್ರಮಾಣ ಜಾಸ್ತಿ ಆದ್ದರಿಂದನೇ ಈ ದುರ್ಘಟನೆ ಸಂಭವಿಸಿದೆ. ಅದೇ ರೀತಿ ನೀರಿನಲ್ಲಿ ಏನು ಕೆಸರು ಸಿಕ್ಕೊಂಡಿದ್ದರಿಂದ ಈಜು ಬರುವಂತ ವ್ಯಕ್ತಿಗಳು ಕೂಡ ಹೊರಗಡೆ ಬರಲಿಕ್ಕೆ ಆಗಿಲ್ಲ ಅಂತ ಹೇಳಲಾಗ್ತಿದೆ. ಒಂದೇ ಕುಟುಂಬದ 11 ಜನ ಏನು ಮರಣ ಹೊಂದಿದ್ದಾರೆ. ಏನು ಮೊನ್ನೆ ಕೂಡ ಜಬ್ಬಲ್ಪುರದಲ್ಲಿ ಏನು ಅವರು ವಾಯು ವಿಹಾರಕ್ಕಂತ ಹೋಗಿ ಅಲ್ಲಿ ಕೂಡ 9 ಜನ ಏನು ಮರಣ ಹೊಂದಿದ್ರು. ಅದರಲ್ಲಿ ತಾಯಿ ಮಗುವಿನ ವಿಕೃತಿ ನಡೆದಿತ್ತು. ಅದಾದ ನಂತರ ಇದು ದೊಡ್ಡ ಇನ್ಸಿಡೆಂಟ್ ಅಂತ ಹೇಳ್ಬೋದು. ಇವರು ಕೆಲಸಕ್ಕಾಗಿ ಹೋಗಿದ್ರು, ಅದನ್ನ ದುಡಿಮೆಗಾಗಿ ಹೋಗಿದ್ರು. ಅವರ ಜೀವನನೇ ಅದರಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಕರ್ನಾಟಕ ಸಿಎಂ ಏನಿದ್ದಾರೆ ಸಿದ್ದರಾಮಯ್ಯನವರು, ಮೋದಿ ಕೂಡ ಸಂತಾಪ ಸೂಚಿಸಿ 2 ಲಕ್ಷ ಅಂತ ಹೇಳಿದ್ದಾರೆ. ರಾಷ್ಟ್ರಪತಿ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. DCM DK ಶಿವಕುಮಾರ್ ಕೂಡ ಇದರ ಬಗ್ಗೆ ನಾವು ನಿಮ್ಮ ಫ್ಯಾಮಿಲಿ ಜೊತೆಗೆ ಇರ್ತೀವಿ ಅಂತ ಹೇಳಿದ್ದಾರೆ. ಮಂಕಾಳ್ ವೈದ್ಯ ಮಂಗಳೂರಿನ ಮೀನುಗಾರಿಕೆ ಸಚಿವರು ಕೂಡ ಅಲ್ಲಿ ಸ್ಪಾಟಿಗೆ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ನಾವು ನಿಲ್ತೇವೆ ಅಂತ ಮಾತನಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 2 ಜನರ ಗಮನಕ್ಕೆ ತಂದು ನನ್ನ ಜಿಲ್ಲೆಯಲ್ಲಿ ಅಥವಾ ನನ್ನ ಕ್ಷೇತ್ರದಲ್ಲಿ ಇಂಥದ್ದು ಆದದ್ದು ಇದು ಫಸ್ಟ್ ಟೈಮ್, ಯಾವಾಗಲೂ ಆಗಿದ್ದಿಲ್ಲ. ಇದಾಗಬಾರ್ದಿತ್ತು, ಆಗೋಗಿದೆ, ಹೀಗಾಯಿತು ಅಂತೇಳಿ ಹೇಳಿದಾಗ ಎಷ್ಟು ಖರ್ಚಾಗ್ತದೆ ಹಾಸ್ಪಿಟ್ಲಲ್ಲಿ ಇದ್ದವರಿಗೆ ಅದಷ್ಟು ಖರ್ಚು ಸರ್ಕಾರ ಕೊಡ್ತದೆ, ಇಲ್ಲಾಂದರೆ ಕೊಡಲಿಕ್ಕೆ ರೆಡಿ ಇದ್ದೀನಿ. ಈಗ ಹೋಗಿ ಆದರ್ಶ ಹಾಸ್ಪಿಟ್ಲಲ್ಲಿ ಇದ್ದವರಿಗೂ ಮಾತಾಡ್ಸ್ಕೊಂಡು ಬಂದೆ, ಇಲ್ಲಿ ಕುಂದಾಪುರ ಚಿನ್ಮಯಿ ಹಾಸ್ಪಿಟ್ಲಲ್ಲಿ ಇದ್ದವರಿಗೂ ಮಾತಾಡ್ಸ್ಕೊಂಡು ಬಂದೆ. ಮತ್ತೆ ಇಲ್ಲಿ ಬಂದು ನೋಡಿದಾಗ ಬಹಳ ಬೇಜಾರಾಯ್ತು. ಸತ್ತೋಗಿದ್ದಾರೆ, 2 ಜನ ಬದುಕಿದ್ದಾರೆ. ಬದುಕಿದವ್ರಿಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ, ಯಾಕೆಂದ್ರೆ ನೋಡ್ಕೊಂಡು ಬಂದೆ, ಡಾಕ್ಟ್ರು ಕೇಳಿದೆ, ಇಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಮಾತಾಡೋದಿಲ್ಲ. ಒಬ್ರಿಗೆ ವಯಸ್ಸಾಗಿದೆ ಪಾಪ, ಅವರು ತುಂಬಾ ನಮ್ಗೇನಿಲ್ಲ, ಯಾರು ಎಷ್ಟೇ ಕೊಟ್ಟರು ಹೋದವ್ರು ತರ್ಲಿಕ್ಕೆ ಆಗೋದಿಲ್ಲ. ಅವ್ರ ಮಕ್ಕಳಿದ್ದಾರೆ, ಸಣ್ಣ ಸಣ್ಣ ಮಕ್ಕಳು ಇದ್ದವ್ರು ಇದ್ದಾರಂತೆ. ನಾನು ಅಲ್ಲಿ ಇದ್ದವ್ರ ಹತ್ರ ಕೇಳಿದೆ, ಹಾಸ್ಪಿಟಲ್ ಇದ್ದವ್ರ ಹತ್ರ, ಕೆಲವ್ರಿಗೆ ಮಕ್ಕಳೆಲ್ಲ ಇದ್ದಾರೆ, ಕೆಲವರಿಗೆ ಅಪ್ಪನೂ ಇಲ್ಲ ಅಮ್ಮನೂ ಕಳ್ಕೊಂಡ ಮಗು 4 ಜನ ಇದ್ದಾರಂತೆ. ಇದ್ದವ್ರ ಬಗ್ಗೆ ಯೋಚನೆ ಮಾಡೋದು, ಎಜುಕೇಶನ್ ಕೊಡುವಂಥದ್ದು, ಏನು ಓದ್ತಾರೆ ಅವ್ರಿಗೆ ಓದಿಸುವಂಥ ವ್ಯವಸ್ಥೆ, ಮತ್ತೆ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ 5 ಲಕ್ಷ ಅಲ್ಲದೆ ಮತ್ತೆ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಕೊಡುವಂತ ಕೆಲಸವನ್ನ ಮಾಡ್ತೇನೆ. ಇದರಲ್ಲಿ ಹೆಸರುಗಳು ಹೇಳ್ತಾ ಹೋಗ್ತೀನಿ ಯಾರ್ಯಾರಂತ. ಮಾಲತಿ ಜಟ್ಟಪ್ಪ ನಾಯಕ್ 38 ವರ್ಷ, ಲಕ್ಷ್ಮೀ ಮಾದೇವಪ್ಪ ನಾಯಕ್ 48 ವರ್ಷ, ಲಕ್ಷ್ಮೀ ಶಿವರಾಮ್ ನಾಯಕ್ 40 ವರ್ಷ, ಲಕ್ಷ್ಮೀ ಅಣ್ಣಪ್ಪ ನಾಯಕ್ 50 ವರ್ಷ, ಉಮೇಶ್ ಮಂಜುನಾಥ್ ನಾಯಕ್ 25 ವರ್ಷ. ಇದರಲ್ಲಿ ಇವರೇ ಚಿಕ್ಕ ವಯಸ್ಸಿನವರು. ಜ್ಯೋತಿ ನಾಗಪ್ಪ ನಾಯಕ್ 38 ವರ್ಷ, ಮಾಸ್ತಮ್ಮ ಮಂಜುನಾಥ್ ನಾಯಕ್ 45 ವರ್ಷ, ಮಂಜಮ್ಮ ಗೋಯ್ದಾ ನಾಯಕ್ 30 ವರ್ಷ. ಒಂದೇ ಕುಟುಂಬದವರು ಇಲ್ಲಿ ಮರಣ ಹೊಂದಿರೋದ್ರು. ಕೆಲವು ಸಂಬಂಧಿಕರು ಆಕ್ರಂದನ ಕೇಳಲಿಕ್ಕೆ ಆಗ್ತಿಲ್ಲ, ಆ ಲೆವೆಲ್ಗೆ ಇದೆ. ಅವರ ದುಡಿಮೆನೆ ಈ ಮೀನುಗಾರಿಕೆ ಮತ್ತೆ ಕಪ್ಪೆ ಚಿಪ್ಪುಗಳನ್ನ ಆಯ್ದು ಮಾರ್ಕೆಟಿಗೆ ಬಿಟ್ಟು ತನ್ನ ಜೀವನಗಳನ್ನ ತಮ್ಮ ಫ್ಯಾಮಿಲಿಗಳನ್ನ ನಡೆಸ್ತಾ ಇದ್ರು. ಇವಾಗ ಪ್ರಕೃತಿಯ ವಿಕೋಪಕ್ಕೆ ಇವರು ಬಲಿಯಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೊಳ್ಳೋಣ.
ಯಾವುದೇ ಸಮುದ್ರದ ತೀರದಲ್ಲಿ ಮುನ್ನೆಚ್ಚರಿಕೆಗಳು ಬಂದ್ರೆ ಅದಕ್ಕೆ ಯೆಲ್ಲೋ ಅಲರ್ಟ್, ರೆಡ್ ಅಲರ್ಟ್ ಏನಾದ್ರು ಬಂದ್ರೆ ಅಲ್ಲಿಗೆ ಹೋಗ್ದಿಲ್ದಿದ್ರೆ ನಿಮ್ಮ ಪ್ರಾಣಗಳನ್ನ ಉಳಿಸ್ಕೊಳ್ಳೋಕೆ ಒಂದು ದಾರಿ ಆಗುತ್ತೆ. ಅದಕ್ಕೆ ಅವ್ರು ನೀರು ಕಡಿಮೆ ಐತೆ ಅಂತ ಹೋದ್ರು, ಏಕಾಏಕಿ ನೀರಿನ ಪ್ರಮಾಣ ಜಾಸ್ತಿ ಆದ್ದರಿಂದನೇ ಈ ದುರ್ಘಟನೆ ಸಂಭವಿಸಿದೆ. ಒಟ್ಟಿನಲ್ಲಿ ಈಗ 11 ಜನ ಕಾರ್ಮಿಕರನ್ನ ಕಳೆದುಕೊಂಡಿದೀವಿ ನಾವು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.